ನಮ್ಮ ಕೇರಿಗೆ ಬಂದರೆ ನೀನು ಕರಿಯ ಕಂಬಳಿ ಗದ್ದಿಗೆ ಮಾಡಿ ತಂದು ಕೊಡುವೆ ಗಂಡ ಬೀಳ್ಯವ್ವ ನಿನ್ನಯ್ಯ ರಾಜ. ಅವತ್ತು ದೊಣ್ಣೆ ತಗೊಂಡು ತಲೆ ಬುಲ್ಡೆ ಒಡೆಯಕ್ ಬಂದಿದ್ರು ಅಂದೆ. ಇವತ್ತು ಇವರೇ ಫೋನ್ ಮಾಡಿ ಕರೆದಿದ್ದಾರೆ ಬೇರೆ ಅಂತ ಇದೆಯಾ? ಹೌದು. ಇವತ್ತು ತಲೆ ಒಡೆಯಲ್ಲ ಅಂತ ಏನ್ ಗ್ಯಾರಂಟಿ? ನಿಂದು ಒಳ್ಳೆ ಕಟ್ಟ ಅಲ್ಲ, ಇವರು ನಮ್ಮನ್ನ ಹೊಡಿತಾರೆ ಅಂದ್ಬಿಟ್ಟು ನಾವ್ ಈ ಮನೆ ಕಡೆ ಬರೋದು ನಿಲ್ಸಕ್ಕಾಗತ್ತೇನೋ? ಒಂದು ಚೆನ್ನಾಗಿ ತಿಳ್ಕೊಂಡ್ಬಿಡ್ಬೇಕು ಮಾರುತ್ತೆ. ಈ ರಿಯಲ್ ಎಸ್ಟೇಟ್ ವ್ಯವಹಾರ, ಈ ಬಡ್ಡಿ ವಸೂಲಿ ದಂಧೆ ಅಂದ್ರೆ ಹೊಡೆಸ್ಕೊಳ್ಳೋದು, ಬಡಿಸ್ಕೊಳ್ಳೋದು, ಬೆನ್ನಿಂದಗಡೆ 4 ಮಾತು ಅನ್ನಿಸ್ಕೊಳ್ಳೋದು, ಕ್ಯಾಕರಿಸಿ ಪುಕ್ ಅಂತ ಮಕ್ ಮುಗಿಸ್ಕೊಳ್ಳೋದು, ಇವೆಲ್ಲ ಕಾಮನ್ ಕಣ. ಯಾರು ಹೇಳೋಣ? ನಾನು ಯಾರು ಹೇಳ? ಮಹಾಬಲ ಕಣ. ಇವತ್ತು ನಾನು ಏನು ಮಾಡ್ತೀನಿ ಹೇಳ? ಅಪ್ಪಿತಪ್ಪಿ ಒಂದು ವೇಳೆ ವಾಪಕ್ಷ ಇವ್ರು ಏನಾದರೂ ದೊಣ್ಣೆ ತಗೊಂಡು ನನ್ನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ ಬಂದ್ರೆ ನಿನ್ನ ಮುಂದೆ ಬಿಡ್ತೀನಿ. ನಾನು ಓಡ ಮಾವ, ನನ್ನ ತಲೆ ಬುಲ್ಡೆ ಅಡ ಇಟ್ಬಿಟ್ಟು ನೀನು ಓಡೋಗ್ತೀಯಾ? ದಡ್ಡ ಇದಕ್ಕೆ ಕಣ ನಾನು ನಿನ್ನ ದಡ್ಡ ಅನ್ನೋದು. ಓಡೋಗೋದು ಅಂದ್ರೆ ಕೈಲಾಗದ ರಣ ಹೇಳಿತರ ನಾನು ಓಡೋಗಲ್ಲ ಕಣ. ಮಚ್ಚುಲಾಂಗ ತಗೊಂಡ್ಬರೋದಕ್ಕೆ ಓಡೋಗ್ತೀನಿ. ಆಮೇಲೆ ನಾನು ಯಾರು, ನನ್ನ ಪ್ರತಾಪ ಏನು ಅಂತ ಇವ್ರಿಗೆ ತೋರಿಸ್ತೀನಿ. ಅಂಥದ್ದೇನು ಆಗಲ್ಲ. ತಪ್ಪಗಪ್ಪ. ಇಷ್ಟು ಬಡದ್ರು ಯಾರು ಇಲ್ಲ ಅನ್ಸುತ್ತೆ ಮನೆಯಲ್ಲಿ. ನಡಿ ಹೋಗ್ಬಿಡೋಣ ಬಾ. ಮಾದಿನ ನಾನಿದ್ದೀನಿ ತಟ್ಟ ಗೊತ್ತದು ಯಾರು ಬರ್ತದೆ ನೋಡ್ತೀನಿ. ಓಹ್, ಬನ್ನಿ ಬನ್ನಿ ಬನ್ನಿ, ನಿಮಗೆ ಕಾಯ್ತಾ ಇದ್ದೆ. ಬನ್ನಿ ಬನ್ನಿ. ಮಾರುತಿ, ಮುದುಕಮ್ಮನ್ನ ಮುಂದೆ ಬಿಟ್ಬಿಟ್ಟು ಎಲ್ಲರೂ ಸುತ್ತ ಕವರ್ ಆಗ್ತಾ ಇದ್ದಾರೆ ಕಣೋ. ಜೋಗಿ ಪಿಕ್ಚರಲ್ಲಿ ಶಿವಣ್ಣಂಗೆ ಕವರ್ ಆದಂಗೆ ಕವರ್ ಆಗ್ತಾ ಇದ್ದಾರೆ ಕಣೋ. ವಡಿ ಮಗ ಬಿಡಬೇಡ ಅವನ್ನ ಅಂತ ಹಾಡು ಶುರುವಾಗೋದಕ್ಕಿಂತ ಮುಂಚೆ ಮೊದಲಿಂದ ಹೋಗ್ಬಿಡೋಣ ನಡಿ ಮಗ. ಮೊದಲು ಹೇಳಿಲ್ವ ಮಾವ, ಇವ್ರ ಮೇಲೆ ಯಾರ್ದೋ ಒಬ್ಬರ ಮೇಲೆ ಭೂತ ಅಟ್ಕಾಯಿಸ್ಕೊಂಡ್ಬಿಟ್ಟೈತೋ ಏನೋ. ಸುಮ್ಮನೆ ಬಂದು ತಗೊಳಕ್ಕೋಬೇಕಲ್ಲ ಮಾವ. ಯೋಚನೆ ಮಾಡಬೇಡ, ಮೆತ್ತಗೆ ರಿವರ್ಸ್ ಗೇರ್ ಹಾಕೋ. ಏಯ್, ನಿಮ್ಮನ್ನ ಇಲ್ಲಿ ಹೊಡೆಯೋದಕ್ಕೆ ಕರ್ಸಿಲ್ಲ, ವ್ಯವಹಾರ ಮಾತಾಡೋದಕ್ಕೆ ಕರ್ಸಿರೋದು. ಇದು 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 ವ್ಯವಹಾರದ ಲಕ್ಷಣಗಳು ಅಂದರೆ ಇದು ಅಲ್ಲ. ನೀವು ಬಿಡಿ ದೊಡ್ಡವರು, ನಿಮಗೆ ಅನುಭವನೂ ಇರುತ್ತೆ, ವ್ಯವಹಾರ ಜ್ಞಾನನೂ ಇರುತ್ತೆ. ಏನು ಬಂತು ಇದೆ. ಅದೇ ನಿಮ್ಮ ಇಬ್ಬರು ಮಕ್ಕಳಿಗೂ ಇದು ಸ್ವಲ್ಪ ಕಮ್ಮಿ ನೋಡಿ. ಮಾತಿದ್ರು ಸಾಕು, ಬಡಿಗೆ ದೊಣ್ಣೆ ಹಿಡ್ಕೊಂಡೇ ಬಂದುಬಿಡ್ತಾರೆ. ಅಂಥವ್ರನ್ನ ಯಾರಾದರೂ ವ್ಯವಹಾರಸ್ಥರು ಅಂತ ಕರೀತಾರ? ನಿಮ್ಮ ಬಂದಿನ ಆಯ್ತು ಬಿಡು ಮಾವ. ಬರಲೇ ಇಲ್ಲ ಅಮ್ಮ. ಲಡ್ಡೂನ ಈ ಮನೆ ಬಿಟ್ಟು ಹೋಗ್ತಾ ಇದ್ದಾನಂತೆ. ಹೇಗಾದ್ರೂ ಮಾಡಿ ಈ ಮನೆ ಬಿಟ್ಟು ಹೋಗದೆ ಇದ್ದಂಗೆ ಒಂದು ಐಡಿಯಾ ಕೊಡಮ್ಮ ಪ್ಲೀಸ್. ಲಡ್ಡೂನ ಅಜ್ಜನ ಮಾತಿಗೆ ಒಪ್ಪಿದ್ರ ನೀವೆಲ್ಲ ಮನೆ ಬಿಟ್ಟು ಹೋಗಲ್ಲ ತಾನೆ? ಯಾಕೆ ಲಡ್ಡೂನ ಮಾತಾಡ್ತಿಲ್ಲ? ಅಜ್ಜಿ ಒಪ್ಕೊಂಡಿದ್ದಾರೆ. ನನ್ಗೆ ಆಟ ಆಡ್ಸಕ್ ಸುಮ್ಮನೆ ಡ್ರಾಮಾ ಮಾಡ್ತಿದ್ಯಲ್ಲ. ನಾವು ನಿನ್ ಜೊತೆ ಇರಬೇಕು ಅಂತ ನಿನಗೆ ತುಂಬಾ ಆಸೆ ಅಲ್ವಾ? ಅಜ್ಜಿ ಒಪ್ಕೊಂಡ್ರಲ್ಲ, ಇನ್ನು ಇಲ್ಲೇ ಇರ್ತೀಯಲ್ಲ. ಇಲ್ಲ ಅಂಜಲಿ, ನಾನು ಅಜ್ಜಿನ ಕೈ ಮುಗಿದು ಕೇಳ್ಕೊಂಡೆ. ಅಜ್ಜಿ ಒಪ್ಪಲಿಲ್ಲ. ನಾಳೆನೇ ನಾವು ಈ ಮನೆ ಬಿಟ್ಟು ಹೋಗ್ತಾ ಇದ್ದೀವಿ. ಎಲ್ಲ ಹೊಟ್ಟೋಗಿ. ನನ್ನ ಜೊತೆ ಯಾರು ಇರಬೇಡಿ, ನಾನು ಯಾರು ಬರಕ್ಕೂ ಬಿಡಲ್ಲ. ಎಲ್ಲ ಹೊಟ್ಟೋಗಿ.
ಅಂಜಲಿ ಅಕ್ಕ 6-7 ಮನೆ ನೋಡಿದ್ದಾಯ್ತು, ಯಾವ್ದು ನೋಡಿದ್ರು ಬೇಡ ಅಂತ್ಯ. ನೀನು ಒಪ್ಪುವಂಥ ಮನೆ ಯಾರು ಕಟ್ಸಿದಾರೋ ಅದು ದೇವ್ರಿಗೆ ಗೊತ್ತು. ಇದ್ದೇ ಇರುತ್ತೆ ಶಶಾಂಕ್, ನಾವು ಹುಡುಕ್ಬೇಕು. ಈ ಪ್ರಪಂಚದಲ್ಲಿ ಅಗ್ಗದ ವಸ್ತುಗಳು ತಾವಾಗೇ ಬಂದು ಕಾಲಿಗೆ ತೊಡರುತ್ತೆ. ಅಮೂಲ್ಯವಾದದ್ದು ಬೇಕು ಅಂದರೆ ಸಮುದ್ರದ ಆಳಕ್ಕೂ ಇಳಿಬೇಕು, ಗಣಿ ಒಳಗೂ ತೂರಬೇಕು. ಹೆಲ್ಮೆಟ್ ಸಿಕ್ಕಾಕೊಂಡ್ಬಿಡುತ್ತೆ ಅಮ್ಮ. ಸಿಟ್ ಮಾಡ್ಕೋಬೇಡ ಅಂಜಲಿ. ನೀನನ್ನ ಮಾತಾಡ್ಸ್ಬೇಡ, ನೀನ್ ಇಲ್ಲಿಂದ ಹೊರಟೋಗು. ನನ್ನ ಮೇಲೆ ಯಾಕೆ ಸಿಟ್ ಮಾಡ್ಕೋತೀಯ ಅಂಜಲಿ? ನನಗೆ ನಿನ್ನನ್ನು ಬಿಟ್ಟು ಹೋಗೋಕೆ ಇಷ್ಟನಾ? ನಾನು ಅಜ್ಜಿನ ಎಷ್ಟೊಂದು ರಿಕ್ವೆಸ್ಟ್ ಮಾಡಿದೆ, ಆದರೂ ಅವ್ರು ಒಪ್ಪಲೇ ಇಲ್ಲ. ಅವರು ಅತ್ತೆ ಮದುವೆ ಮಾಡಿಸಿದ್ದೇ ತಪ್ಪು ಅಂತಾರೆ. ನಾನು ಏನು ಮಾಡೋಕ್ಕಾಗುತ್ತೆ? ನೀವೆಲ್ಲ ನನ್ನ ಹೊರಟೋಗಿ, ನೀವೆಲ್ಲ ನನ್ನ ಜೊತೆ ಯಾರ್ಯಾರ್ದು ಬೇಕಾಗಿಲ್ಲ. ಅಂಜಲಿ, ಈ ಥರ ಸಿಟ್ ಮಾಡ್ಕೊಳ್ಳೋ ಬದಲು ನೀನು ನಮ್ಮ ಜೊತೆನೆ ಬರ್ಬೋದಲ್ವಾ? ಎಷ್ಟೆಲ್ಲ ಹೇಳಿ ನಿಂಗೆ ಲಡ್ಡೂನ ನನ್ನ ಮನೆ ಬಿಟ್ಟು ಬರಲ್ಲ ಅಂತ. ನನ್ನ ಮನೆ ಬಿಟ್ಟು ಬಂದ್ಬಿಟ್ರೆ ಪಾಪ ಅಪ್ಪ ಅಮ್ಮ ಎಲ್ಲಿ ಹುಡುಕ್ತಾರೆ ನನ್ನ ಮನೆ ಬಿಟ್ಟು ಬರಲ್ಲ. ಪ್ಲೀಸ್ ಅಳ್ಬೇಡ ಅಂಜಲಿ, ನೀನು ಹತ್ರ ನಂಗೂ ಅಳು ಬರುತ್ತೆ. ನಾನು ನಿನ್ನ ಯಾರ ಜೊತೆ ಬಿಟ್ಟೋಗ್ಲಿ ಅಂತ ಗೊತ್ತಾಗ್ತಿಲ್ಲ. ಅಕಸ್ಮಾತ್ ಭೂತ ಬಂದಾಗ ನಿನ್ ಧೈರ್ಯ ಹೇಳೋರು ಯಾರು? ನೀನು ಇನ್ನೂ ಪುಟ್ಟ ಹುಡುಗಿ, ನಿನ್ ಕೈಲಿ ಏನ್ ಮಾಡಕ್ಕಾಗುತ್ತೆ? ಅಯ್ಯಯ್ಯೋ, ಭೂತ ಬಂದ ನಾನು ಏನ್ ಮಾಡ್ಲಿ ಲಡ್ಡು ಅಣ್ಣ? ಎಲ್ಲಿಗೆ ಹೋಗ್ಲಿ? ಅಪ್ಪ ಅಮ್ಮ ಬರೋ ತನಕ ನನ್ನ ಯಾರು ನೋಡ್ಕೊಂತಾರೆ? ಅದು ಯಾವ ಮಗ್ಲಲ್ಲಿ ಎದ್ದಿದ್ನೋ ಏನು, ಅದು ಯಾರ ಮುಖ ನೋಡಿದ್ನೋ ಏನು ಸುಡುಗಾಡ. ಬೆಳಗ್ಗೆಯಿಂದ ಎಡವಟ್ಟ ಮೇಲೆ ಎಡವಟ್ಟಾಗ್ತಾ ಇದೆ. ಇದು ಯಾರ್ದೋ ಮುಖ ನೋಡಿದಕ್ಕಲ್ಲ, ಆ ಭೂತ ಕೊಟ್ಟಿದ್ದು ನೀರು ಕುಡ್ದಿದ್ದೆ ಅಲ್ವಾ, ಅದ್ರ ಎಫೆಕ್ಟು ಈಗ ಹಾಕೊಂಡು ಜಾಡಿಸ್ತಾ ಇದೆ. ಮಾರುತೆ, ನೀನು ಹೇಳ್ತಾ ಇರೋದು ಕರೆಕ್ಟ್ ಕಣ. ಆ ಭೂತ ನೀರು ಕೊಟ್ಟ ತಕ್ಷಣ ಕುಡ್ನಲ್ಲ, ಚಿಕ್ಕ ಕೊಡ್ದಂಗೆ ಆಗ್ಬಿಡ್ತು ಕಣ. ಅಲ್ಲ ಮೇಡಮ್, ಇಷ್ಟೆಲ್ಲ ಹೇಳಿದ ಮೇಲೂ ನಮ್ಮನ್ನು ಎತ್ತಾಕೊಂಡೋಗಿ ರುಬ್ಬಿಸ್ಬೇಕು ಅಂದ್ಕೊಂಡಿದ್ರಲ್ಲ, ಇದು ನ್ಯಾಯನಾ? ಪೊಲೀಸ್ ಸ್ಟೇಷನ್ಗಲ್ಲ, ಯಾವುದೋ ಮನೆ ಖಾಲಿ ಆಗ್ತಿದೆ ಅಂದ್ರಲ್ಲ, ಆ ಮನೆ ತೋರಿಸಿ, ಆ ಮನೆ ನಮಗೆ ಬೇಕು.